ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಗೇನಾದರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಿತ್ತು ಅಂದರೆ ನಾಡ ಕಚೇರಿ ವೆಬ್ಸೈಟ್ನಲ್ಲಿ ನೀವೇ ಸ್ವತಃ ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಏನೇನು ದಾಖಲಾತಿಗಳು ಬೇಕು, ಹೇಗೆ ಅಪ್ಲೈ ಮಾಡೋದು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಮನೆಯಲ್ಲೇ ಕೂತು ಕೇವಲ 7 ದಿವಸದ ಒಳಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ನ ರಿನ್ಯೂವಲ್ನ ಕೂಡ ಮಾಡ್ಕೋಬೋದು. ಹಾಗೆ ಹೊಸದಾಗೂ ಕೂಡ ಅಪ್ಲೈ ಮಾಡ್ಬೋದು. ಸ್ನೇಹಿತರನ್ನು ಮಾಡಬೇಕು ಅಂದರೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ನಾಡ ಕಚೇರಿ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ AJSK ಅಂತ. ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಬರುತ್ತೆ. ಅಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ OTP ಪಡ್ಕೊಂಡು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನು ಫೋನ್ ನಂಬರ್ನ ಹಾಕಿ OTP ಅಂತ ಸೆಂಡ್ ಮಾಡ್ತಾಯಿದ್ದೀನಿ. ಈಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಆ ಬಾಕ್ಸಲ್ಲಿ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ನಾಡ ಕಚೇರಿಯ ಎಲ್ಲ ಸೇವೆಗಳನ್ನು ಕೂಡ ಈ ವೆಬ್ಸೈಟ್ನಲ್ಲೇ ಕೂಡ ಬಳಕೆ ಮಾಡ್ಬೋದು. ನೀವು ಮೊದಲಿಗೆ ಇಲ್ಲಿ ಹೊಸ ವಿನಂತಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂತಹ ಆಪ್ಷನ್ಗಳು ಓಪನ್ ಆಗ್ತವೆ. ಅಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿದ್ರೆ ಸಬ್ ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ OBC ಮತ್ತು ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಜಾತಿ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾಸ್ಟ್ ಇನ್ಕಮ್ ಒಂದರಲ್ಲೇ ಬರುತ್ತೆ. ನೀವು SC ST ಆಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಬಂದು ಕ್ಯಾಸ್ಟ್ನ SC ST ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಆದಾಯ ಪ್ರಮಾಣ ಪತ್ರನೂ SC STಗೆ ಸಪ್ರೇಟಾಗಿ ಕೂಡ ಬಂದಿರುತ್ತೆ. ಆ ಒಂದು ಸರ್ಟಿಫಿಕೇಟ್ನು ಕೂಡ ನೀವು ಸಪ್ರೇಟಾಗಿ ಹಾಕಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು OBC ಮತ್ತು ಜನರಲ್ ಅಭ್ಯರ್ಥಿಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ನೀವು ಮೇಲ್ಗಡೆ ಜಾತಿ ಪ್ರಮಾಣ ಪತ್ರ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸಿಂಪಲ್ ಆಗಿ ಕೆಳಗಡೆ ಬಂದು ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ಏನೇನು ದಾಖಲಾತಿಗಳು ಬೇಕು ಅಂತ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಬಳಿ ಪಡಿತರ ಚೀಟಿ ಇದೆ ಅಂತ ಕೇಳುತ್ತೆ, ನೀವು ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಡಿತರ ಚೀಟಿ ಸಂಖ್ಯೆನ ಕೇಳುತ್ತೆ, ಆ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪಕ್ಕದಲ್ಲಿ ಆಯ್ಕೆ ಮಾಡಿ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರುವ ಸದಸ್ಯರ ಹೆಸರು ತೋರಿಸುತ್ತೆ. ಅಲ್ಲಿ ನಿಮಗೆ ಯಾವ ಸದಸ್ಯರದ್ದು ಅಪ್ಲೈ ಮಾಡ್ತೀರಿ ಆ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಶೋಧಿಸು ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸು ಓಪನ್ ಆಗ್ತದೆ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶ, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಗ್ರಾಮ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಹೆಸರು ಕೂಡ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಫೋನ್ ನಂಬರು ಕೂಡ ಲಾಗಿನ್ ಪೇಜಿಂದ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಟೈಟಲ್ ಕೇಳುತ್ತೆ, ಶ್ರೀ, ಶ್ರೀಮತಿ, ಕುಮಾರಿ ಅಂತ ಬರುತ್ತೆ. ನಿಮ್ಮದು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನಿಗೆ ಬರುತ್ತೆ. ಇಲ್ಲಿ ತಂದೆ ಆಗಿತ್ತು ಅಂದರೆ ನೀವು ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಮಗಳಾಗಿತ್ತು ಅಂದರೆ ಕೋಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ನೇಹಿತರೆ ಅವರ ಹೆಸರನ್ನ ಕೇಳುತ್ತೆ. ಇಲ್ಲಿ ನೀವು ಕನ್ನಡದಲ್ಲಿ ನಿಮ್ಮ ತಂದೆ ಅಥವಾ ಗಂಡನ ಹೆಸರಾಗಿತ್ತು ಅಂದರೆ ಅದನ್ನು ಕನ್ನಡದಲ್ಲಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಪಕ್ಕದಲ್ಲಿ ತಾಯಿ ಹೆಸರು ಅಂತ ಕೇಳುತ್ತೆ. ಅಲ್ಲಿ ಆಟೋಮೆಟಿಕ್ ಆಗಿ ಶ್ರೀಮತಿ ಅಂತ ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ತಾಯಿ ಹೆಸರನ್ನ ಆ ಕಾಲಮ್ಗೆ ಹಾಕಬೇಕಾಗುತ್ತೆ. ನಂತರ ನೀವು ಇಲ್ಲಿ ಬಂದು ನಿಮ್ಮ ವಿಳಾಸ ಅಂತ ಕೇಳುತ್ತೆ. ಆ ವಿಳಾಸದ ಕಾಲಮ್ಗೆ ಸಂಪೂರ್ಣವಾಗಿ ನಿಮ್ಮ ಗ್ರಾಮ, ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ತಾಲೂಕು ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ನೀವು ಪಕ್ಕದಲ್ಲಿ ಪಿನ್ ಕೋಡ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ತದನಂತರ ಅಲ್ಲಿ ನಿಮ್ಮ ಫೋನ್ ನಂಬರು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದು ನಿಮ್ಮ Gmail ID ನ ಇಲ್ಲಿ ಹಾಕಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿಗೆ ನಿಮ್ಮ ಸರ್ಟಿಫಿಕೇಟು ಸೆಂಡ್ ಆಗೋದ್ರಿಂದ ಕಂಪಲ್ಸರಿಯಾಗಿ ನಿಮ್ಮ Gmail ID ನ ಹಾಕಬೇಕು. ನಾನೀಗ ಫೋನ್ ನಂಬರ್ ಹಾಕಿ ಅಲ್ಲಿ ಪಕ್ಕದಲ್ಲಿ OTP ಕಳುಹಿಸಿ ಅಂತ ಇದೆ ನೋಡಿ, ಇಲ್ಲಿ ನೀವು OTP ಪಡ್ಕೊಂಡು ಇಲ್ಲಿ ವೆರಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ. ಅಲ್ಲಿ OTP ಸೆಂಡ್ ಅಂತ ಮಾಡಿದ ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಆ OTP ಬಾಕ್ಸಲ್ಲಿ ಹಾಕಿ ಅಲ್ಲಿ ಪಕ್ಕದಲ್ಲಿ ನೀವು ಅಲ್ಲಿ ಫೆಚ್ ಮಾಡಬೇಕಾಗುತ್ತೆ. ಫೆಚ್ ಮಾಡಿದ ನಂತರ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ರೀತಿ ನೀವು Gmailಗೂ ಕೂಡ ಸೆಂಡ್ OTP ಅಂತ ಮಾಡ್ತು ಅಂದರೆ Gmailಗೂ ಕೂಡ ಒಂದು OTP ಬರುತ್ತೆ. ಆ OTP ಬಾಕ್ಸಲ್ಲಿ ಹಾಕಿ ಅದನ್ನು ಕೂಡ ಪರಿಶೀಲಿಸಿ ಅಂತ ಮಾಡಬೇಕಾಗುತ್ತೆ. ಅದು ಕೂಡ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ ನಂತರ ಕೆಳಗಡೆ ಬಂತು ಅಂದರೆ ನಿಮ್ಮ ಪ್ರಮಾಣ ಪತ್ರ ಡಿಜಿಲಾಕರ್ಗೆ ಕಳುಹಿಸಲು ನೀವು ಬಯಸುತ್ತೀರಾ ಅಂತ ಕೇಳುತ್ತೆ. ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವು ಅದನ್ನ ಸಿಂಪಲ್ ಆಗಿ ನೋ ಅಂತ ಮಾಡ್ಕೊಳ್ಳಿ. ನಂತರ ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ಕೇಳುತ್ತೆ. ಇನ್ ಪರ್ಸನ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಅದನ್ನ ಹಾಗೇನೆ ಬಿಡಿ. ನಂತರ ಕೆಳಗಡೆ ಬಂದು ಮುಂದುವರಿಸಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೀಸಲಾತಿಯ ವಿಧಾನ ಅಥವಾ ಜಾತಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರವರ್ಗ 1, ಪ್ರವರ್ಗ 2 ಯಾವ್ದಕ್ಕೆ ಬರುತ್ತೆ ನಿಮ್ಮ ಜಾತಿ ಅಂತ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿರೋ ಎಲ್ಲ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರಕ್ಕೆ ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಾನು ಪ್ರವರ್ಗ 2A ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಜಾತಿ ಅಂತ ಬರುತ್ತೆ. ಈ ಲಿಸ್ಟಿಂದ ನಿಧಾನವಾಗಿ ನಿಮ್ಮ ಜಾತಿನ ಚೂಸ್ ಮಾಡ್ಕೋಬೇಕಾಗುತ್ತೆ. ಚೂಸ್ ಮಾಡ್ಕೊಂಡಿದ ನಂತರ ಪಕ್ಕದಲ್ಲಿ ನಿಮ್ಮ ಆದಾಯ, ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳುತ್ತೆ. ಇಲ್ಲಿ ನಾನು 20,000 ಅಂತ ಹಾಕ್ತಾ ಇದ್ದೀನಿ. ನಿಮ್ಮದು ಎಷ್ಟಿದೆ ಅಷ್ಟನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ. ಉದ್ದೇಶ ಅಂತ ಕೇಳುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿಗಳಾಗಿತ್ತು ಅಂದರೆ ವಿದ್ಯಾಭ್ಯಾಸ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಜಾಬ್ಗೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥವ್ರು ನೌಕರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆರಡಕ್ಕೂ ಕೂಡ ಇಲ್ದ ಅಂತವ್ರು ನೀವು ಇತರೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇತರೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸರ್ಕಾರಿ ಯೋಜನೆಗಳ ಲಾಭ ಪಡ್ಕೊಳ್ಳಿಕ್ಕೆ ಇತರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನೀವು ಒಂದು ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ. ನಾವಲ್ಲಿ ಚೂಸ್ ಫೈಲ್ ಮಾಡಿ ನೀವು ನಿಮ್ಮ ಪಾಸ್ಪೋರ್ಟ್ನ ಇಲ್ಲಿ ಮೊದಲೇ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ಅಲ್ಲಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಫೈಲ ಕೆಪಾಸಿಟಿ ಬಂದು 50 KB ಒಳಗಿರ್ಬೇಕಾಗ್ತದೆ. 50 KB ಮೇಲಿತ್ತು ಅಂದರೆ ತಗೊಳ್ಳಲ್ಲ.
ಅದನ್ನು ರೀಸೈಜ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ರೀಸೈಜ್ ಇಮೇಜ್ ಅಂತ ಟೈಪ್ ಮಾಡಿ, ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನೇ ಬರುತ್ತೆ ರೀಸೈಜ್ ಇಮೇಜ್ ಆನ್ಲೈನ್ ಅಂತ. ನೀವು ಆ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾದ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ದ ಇಮೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಯಾವುದು ಪ್ರಸ್ತುತ ಅಪ್ಲೋಡ್ ಮಾಡ್ತೀರಾ ಆ ಫೈಲ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ರೀಸೈಜ್ ಇಮೇಜ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದಲ್ಲಿ 24 KBಗೆ ಅಲ್ಲಿ ಡೌನ್ಗ್ರೇಡ್ ಆಗಿದೆ. ಕೆಳಗಡೆ ಡೌನ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಇಮೇಜು ಕೂಡ ಡೌನ್ಲೋಡ್ ಆಗುತ್ತೆ. ಈಗ ವೆಬ್ಸೈಟ್ಗೆ ಬಂದು ನಾವು ಅಲ್ಲಿ ರೀಸೈಜ್ ಮಾಡಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೋಟೋ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಯಿತು. ಇದಾದ ನಂತರ ಕೆಳಗಡೆ ಬಂದು ನಿಮ್ಮ ಎಲ್ಲ ದಾಖಲಾತಿಗಳನ್ನ PDF ಫಾರ್ಮ್ಯಾಟಲ್ಲಿ ನೀವು ಇಟ್ಕೊಂಡಿರ್ಬೇಕಾಗ್ತದೆ. ನಾನು ಒಂದೊಂದಾಗಿ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲಿಗೆ ಸಾಲ ದಾಖಲಾತಿ, ಅಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲೂ ಕೂಡ ನಿಮ್ಮ PDF ಫಾರ್ಮ್ಯಾಟ್ ಬಂದು 300 KBಗಿಂತ ಜಾಸ್ತಿ ಇದೆ, ಅದರಿಂದ ಅಪ್ಲೋಡ್ ಆಗ್ತಾ ಇಲ್ಲ. ಅದನ್ನು ಕೂಡ ರೀಸೈಜ್ ಮಾಡೋದು ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ರೀಸೈಜ್ PDF ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಆಪ್ಷನ್ಗಳು ಓಪನ್ ಆಗ್ತವೆ, ತುಂಬ ಆಪ್ಷನ್ಗಳು ಓಪನ್ ಆಗ್ತವೆ. ನಾನು ಅದರಲ್ಲಿ ಕೆಳಗಡೆ ಬಂದು ಸ್ಮಾಲ್ PDF, ಕಂಪ್ರೆಸ್ PDF ಅಂತ ಇದೆ ನೋಡಿ, 3ನೇ ಆಪ್ಷನು, ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಅಲ್ಲಿ ಚೂಸ್ ಫೈಲ್ ಮಾಡಿ ನಿಮ್ಮ PDF ಯಾವುದು 300 KBಗಿಂತ ಜಾಸ್ತಿ ಇದೆ ಅದನ್ನು ಈ ಲಿಸ್ಟಿಂದ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡಿಕೊಂಡು ಜಸ್ಟ್ ಬಿಟ್ಟರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರ ಪಕ್ಕದಲ್ಲಿ ನಿಮಗೆ ಬೇಸಿಕ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಅದು ಅಷ್ಟೇ ಬಿಡಿ. ಕಂಪ್ರೆಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ PDF ಕಂಪ್ರೆಸ್ ಆಗುತ್ತೆ, ಅಂದರೆ ಅದು ಸೈಜು ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀವಿಲ್ಲಿ ನೋಡ್ತಾ ಇರ್ಬೋದು 240 KBಗೆ ಬರ್ತು ನಿಮ್ಮದು ಸೈಜು. ನಾನೀಗ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಫೈಲು ಕೂಡ ಫೋಲ್ಡರ್ಗೆ ಡೌನ್ಲೋಡ್ ಆಗುತ್ತೆ. ನಂತರ ಸ್ನೇಹಿತರೆ ಅದನ್ನು ಮತ್ತೆ ಒಂದು ನಿಮ್ದು ಯಾವ್ದಾದ್ರು ಇತ್ತು ಅಂದರೆ ಸೇಮ್ ಇದೇ ರೀತಿ ಎಲ್ಲನೂ ಕೂಡ ಕಂಪ್ರೆಸ್ ಮಾಡಿ 300 KB ಒಳಗೆ ಎಲ್ಲನೂ ಕೂಡ ಕನ್ವರ್ಟ್ ಮಾಡ್ಕೊಳ್ಳಿ. ನಾನಿವಾಗ ಒಂದೊಂದಾಗಿ ಅಪ್ಲೋಡ್ ಮಾಡ್ತೀನಿ. ಮೊದಲಿಗೆ ಸಾಲ ದಾಖಲಾತಿನ ಚೂಸ್ ಫೈಲ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಅಪ್ಲೋಡ್ ಅಂತ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು ಫೈಲ್ ಅಪ್ಲೋಡೆಡ್ ಅಂತ ಗ್ರೀನಲ್ಲಿ ತೋರಿಸುತ್ತೆ. ಈ ರೀತಿ ಆಯಿತು ಅಂದರೆ ನಿಮ್ಮ ಫೈಲು ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ನಂತರ ಪಡಿತರ ಚೀಟಿ ಅಂತ ಇದೆ, ಇಲ್ಲಿ ನಾನು ರೇಷನ್ ಕಾರ್ಡ್ನು ಕೂಡ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಫೈಲು ಕೂಡ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಯಿತು. ಅದೇ ರೀತಿ ಎಫಿಕ್ ಅಂತ ಹೇಳ್ತಾ ಇದೆ. ಎಫಿಕ್ ಅಂದರೆ ನಿಮ್ಮ ವೋಟರ್ ID ಕಾರ್ಡು, ಅದನ್ನು ಕೂಡ PDF ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಅಲ್ಲಿ ಗ್ರೀನಲ್ಲಿ ಫೈಲ್ ಅಪ್ಲೋಡ್ ಅಂತ ಬರ್ತಾ ಇದೆ. ಹಳೆಯ ಜಾತಿ ಪ್ರಮಾಣ ಪತ್ರ ಅಂತ ಕೇಳುತ್ತೆ, ನಿಮ್ಮ ಬಳಿ ಇದ್ದರೆ ಅಪ್ಲೋಡ್ ಮಾಡಿ, ನೆಸಸರಿ ಇಲ್ಲ ಹಾಗೆಯೇ ಬೇಕಾದ್ರೆ ಬಿಡ್ಬೋದು. ಹಾಗೆಯೇ ವಂಶವೃಕ್ಷ ಮತ್ತು ಸಂಬಂಧಿಕರ ದೃಢೀಕರಣ ಅಂತ ಕೇಳುತ್ತೆ, ಅದು ಬೇಕಾದ್ರೆ ಅವಶ್ಯಕತೆ ಇಲ್ಲ, ಹಾಗೆ ಬೇಕಾದ್ರೆ ಬಿಡ್ಬೋದು. ನಂತರ ಗುರುತಿನ ಚೀಟಿ ಅಂತ ಕೇಳುತ್ತೆ, ಕೆಳಗಡೆ ಬಂದು ಯಾವುದೆಲ್ಲ ಸ್ಟಾರ್ ಮಾರ್ಕ್ ಇದೆ ಎಲ್ಲನೂ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಾನಲ್ಲಿ ಪಾನ್ ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಪಾನ್ ಕಾರ್ಡ್ ಚೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದು ಕೂಡ ಅಪ್ಲೋಡ್ ಆಯಿತು. ನಂತರ ವಿಳಾಸ ಪುರಾವೆ ಅಂತ ಕೇಳುತ್ತೆ, ಇಲ್ಲಿ ನೀವು ಅದನ್ನು ಕೂಡ ನಾನು ಇಲ್ಲಿ ಆಧಾರ್ ಕಾರ್ಡ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟು ದಾಖಲಾತಿಗಳಿದ್ರೆ ಸಾಕು, ನೀವು ಸಕ್ಸಸ್ಫುಲ್ಲಾಗಿ ನೀವು ಕ್ಯಾಸ್ಟ್ ಇನ್ಕಮ್ನ 7 ದಿವಸದೊಳಗೆ ಮನೆಗೆ ತರಿಸ್ಕೋಬೋದು. ಈಗ ಸ್ನೇಹಿತರೆ ಸಕ್ಸಸ್ಫುಲ್ಲಾಗಿ ಎಲ್ಲ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದ ಫೈಲ್ಗಳಲ್ಲಿ PDF ಅಲ್ಲಿ ಈ ರೀತಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು 5 ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸಾಲ ದಾಖಲಾತಿ ಮತ್ತು ನಿಮ್ಮದು ರೇಷನ್ ಕಾರ್ಡು, ನಿಮ್ಮದು ವೋಟರ್ ID ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು ಇಷ್ಟಿದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ನಂತರ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದೆ. ಇವಾಗ ನಿಮ್ಮ ID ನಂಬರ್ ಕೂಡ ಒಂದು ಜನರೇಟ್ ಆಗುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ಈ ರೀತಿಯಾದಂತಹ ಒಂದು ಫೈಲು ಕೂಡ ನಿಮಗೆ ಓಪನ್ ಆಗ್ತದೆ. ನೀವು ಹೋಗಿ ಸಿಂಪಲಾಗಿ ಏನಿಲ್ಲ, ಮೇಲ್ಗಡೆ ಹೋಗಿ ನೀವು ಇಲ್ಲಿ ಈ ಸೈನ್ನ ಮಾಡಬೇಕಾಗತ್ತೆ. ಈ ಸೈನ್ ಮಾಡಿ ಅಂತ ತೋರಿಸ್ತಾ ಇದೆ ನೋಡಿ ರೆಡ್ಡಲ್ಲಿ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮ್ದು ಸೈನ್ ಮಾಡಲಿಕ್ಕೆ ಈ ರೀತಿಯಾದಂಥ ಪೇಜ್ಗಳು ಓಪನ್ ಆಗ್ತವೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ, ಯಾರ್ದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಆ ಪಾರ್ಟಿದು ಆಧಾರ್ ನಂಬರ್ನ ಹಾಕಿ ಪಕ್ಕದಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಪೇಮೆಂಟ್ ಮಾಡಲಿಕ್ಕೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪಾವತಿಸಲು ಮುಂದುವರಿಯಿರಿ ಅಂತ ಕೇಳ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೀವು 40 ರೂಪೀಸ್ನ ಪೇಮೆಂಟ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಬೇಕು ಅಂದರೆ ವೆರಿ ಸಿಂಪಲ್ ಆದ ಮೆಥಡ್ ಇದೆ. ಇಲ್ಲಿ ಕೆಳಗಡೆ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಫೋನ್ ಪೇ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಒಂದು ಬಾರ್ ಕೋಡ್ ಕೂಡ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಸಕ್ಸಸ್ಫುಲ್ಲಾಗಿ ಪೇಮೆಂಟು ಕೂಡ ಮಾಡ್ಬೋದು. ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದೆ ನೋಡಿ, ಸಕ್ಸಸ್ಫುಲ್ಲಾಗಿ ಪೇಮೆಂಟು ಕೂಡ ಆಗ್ತು. ಇವಾಗ ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಇದೆ, ಯಾವ ಥರ ಫಿಲ್ ಮಾಡಿದ್ದೀರಿ ಅನ್ನೋದು ತೋರಿಸುತ್ತೆ. ಇಲ್ಲಿ ಸೈನ್ ಮಾಡೋ ಅವಶ್ಯಕತೆ ಇಲ್ಲ, ಡಿಜಿಟಲ್ ಸೈನ್ ಆಟೋಮೆಟಿಕ್ಕಾಗಿ ಆಗಿದೆ. ಈಗ ಪಕ್ಕದಲ್ಲಿ ಒಂದು ನಿಮ್ಮದು ರಿಸಿಪ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾಯಿತು ಅಂದರೆ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಈ ರೀತಿಯಿಂದ ಒಂದು ಅಕ್ಲಾಜ್ಮೆಂಟು ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಿಮಗೆ ಕೆಲಸದ 21 ದಿನಗಳ ಒಳಗೆ ನಿಮಗೆ ಈ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ ಅಂತ ಹೇಳಿ ಒಂದು ಅಕ್ಲಾಜ್ಮೆಂಟು ಕೂಡ ಬರುತ್ತೆ. ಅದಾದ ಸ್ವಲ್ಪ ದಿನಗಳ ಒಳಗೆ ನಿಮಗೆ ಈ ರೀತಿಯಾಗಿ ಅರ್ಜಿ ಅನುಮೋದಿಸಲಾಗಿದೆ, ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಇವಾಗ ನೀವು ಆ ಲಿಂಕಿಂದಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಜಿಮೇಲ್ಗೂ ಕೂಡ ಬಂದಿರುತ್ತೆ. ನೀವು ನಿಮ್ಮ ಜಿಮೇಲ್ನ ಓಪನ್ ಮಾಡಿಕೊಂಡು ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ನಿಮ್ಮ ಕ್ಯಾಸ್ಟ್ ಇನ್ಕಮು
ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿಕೊಂಡು ನಿಮ್ಗೆ 5 ವರ್ಷದವರೆಗೆ ನೀವು ಜನರಲ್ ಅಥವಾ OBC ವಿದ್ಯಾರ್ಥಿಗಳಾಗಿದ್ದರೆ ಅಲ್ಲಿ ಗಂಟ ಬಳಸ್ಬೋದು. ಅಕಸ್ಮಾತ್ ನೀವು SC ST ಅವರಾಗಿತ್ತು ಅಂದರೆ ಕ್ಯಾಸ್ಟ್ ಲೈಫ್ ಟೈಮ್ ಇರುತ್ತೆ. ಹಾಗೆಯೇ ಆದಾಯ ಪ್ರಮಾಣ ಪತ್ರ ಆಗಿತ್ತು ಅಂದರೆ 5 ವರ್ಷ ಗಂಟ ಇರುತ್ತೆ. ಈ ರೀತಿ ನೀವು ಮನೆಯಲ್ಲೇ ಕೂತು ನಾಡ ಕಚೇರಿ ವೆಬ್ಸೈಟ್ನಲ್ಲಿ ಸಕ್ಸಸ್ಫುಲ್ ಆಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.